ಪಿಡುಗನ ಜೊತೆ ಸೆಡೆಸುತ್ತ ಗಿಣಿ ನರಳಿತು ಪ್ರತಿಕ್ಷಣವು ಅನುಭವಿಸುತ್ತ ನರ ನರ ನರಕ. ಹಲೋ ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ನೆನ್ನೆ ದಿವಸ ಬ್ರೇಕಿಂಗ್ ನ್ಯೂಸ್ ಅನ್ನುವಂತೆ ಒಂದು ವಿಚಾರ ಹೊರಗಡೆ ಬರ್ತಾ ಇತ್ತು, ಸ್ಫೋಟಕ ಮಾಹಿತಿ ಅಂತಲೇ ಹೇಳ್ಬೋದು. ಇಡೀ ಮಾಧ್ಯಮಗಳು, ಸ್ಯಾಟಲೈಟ್ ಮೀಡಿಯಾಗಳು ಗಿರೀಶ್ ಮಟ್ಟಣ್ಣವರು, ಮಹೇಶ್ ತಿಮ್ಮರೋಡಿ ಅವರು, ಸಮೀರ್ ಎಮ್ ಡಿ ಹಾಗೆ ಹೀಗೆ ಫಂಡಿಂಗ್ ಆಗಿದೆ ಅದು ಇದು ಅಂತ ಭೀಮನಿಗೆ ಲಕ್ಷ ಲಕ್ಷ ಕೊಟ್ಟು ಹೇಳಿಸಿದ್ದಾರೆ ಅಂತ ಏನು ಗಂಟಾನು ಗಂಟೆ ಭಾಷಣ ಮಾಡ್ತಾಯಿದ್ರು. ಪ್ರೈಮ್ ನ್ಯೂಸ್ ಅಂತ ಹಾಕ್ತಾಯಿದ್ರು, ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಾಯಿದ್ರು. ಎಲ್ಲದಕ್ಕೂ ಒಂದೇ ವಾಕ್ಯದಲ್ಲಿ ಉತ್ತರ ಕೊಡುವಂಥ ಒಂದು ದೊಡ್ಡ ಸುದೀರ್ಘವಾದಂಥ ಒಂದು 34 ನಿಮಿಷದ ಲೈವ್ ಬಂದಿದೆ. ಆ ಒಂದು ಲೈವಲ್ಲಿ ಒಪ್ಪಿಕೊಂಡಿದ್ದಾರೆ, ಹೌದು ನಾವೇ ಫಂಡಿಂಗ್ ಮಾಡಿದ್ದೀವಿ, ಫಂಡಿಂಗ್ ಮಾಡಿದ್ದಕ್ಕೆ ನಮ್ಮ ಹೆಂಡ್ತಿನ SIT ಅಧಿಕಾರಿಗಳು ಕರ್ಕೊಂಡು ವಿಚಾರಣೆ ಕೂಡ ಮಾಡಿದರು. ಆ ಒಂದು ವಿಚಾರಣೆಯಿಂದ ಬಹಿರಂಗ ಆಗಿದ್ದು ಏನಪ್ಪ ಅಂದರೆ 4,590 ಏನೋ ಲೆಕ್ಕದಲ್ಲಿ ಮೇ ಬಿ 590 690 ಆಗಿರ್ಬೋದು. ಆ ರೀತಿ 4,000 ಪ್ಲಸ್ ದುಡ್ಡು ಹಾಕಿದ್ದೀವಿ. ಯಾಕೆ ಹಾಕಿದ್ದೀವಿ ಅಂತ ಒಂದು ಆಡಿಯೋವನ್ನು ಹೊರಗಡೆ ಬಿಟ್ಟಿದ್ದಾರೆ. ಹಲೋ, ನಮಸ್ಕಾರ ಸರ್. ನಾನು ತಮ್ಮಣ್ಣ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು, ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಇಲ್ಲಿ ಅಳದಾಡಿದ್ವಿ, ಏನು ಮಾಡೋಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು, ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್, ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್. ಏನಾದ್ರು ಒಂದು ಹೆಲ್ಪ್ ಮಾಡಿ, ನಮ್ಮ ಕೈಲಿ ಬಿರುಗಾಸು ಇಲ್ಲ, ನಾವು ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ಅಷ್ಟರಲ್ಲಿ ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ, ಹೊರಗಡೆ ಬಂದು ಮಾಡಿದ್ದೀನಿ. ಏನೋ ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ನಮಸ್ಕಾರ ಸರ್. ಆ ಒಂದು ಆಡಿಯೋವನ್ನು ಕೂಡ ಕೇಳಿ ನೋಡಿ, ಆಮೇಲೆ ನಾನು ಆ ಲೈವನ್ನು ಕೂಡ ಹಾಕ್ತೀನಿ, ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಆತ ಚೆನ್ನಯ್ಯ ನನಗಂತೂ ಮೊದಲೇ ಅನಿಸಿತ್ತು, ಯಾಕಂತಂದರೆ ಆ ಚೆನ್ನಯ್ಯ ದುಡ್ಡಿಗೋಸ್ಕರ ಈ ಸೌಜನ್ಯ ಹೋರಾಟಗಾರರನ್ನು ದುರ್ಬಳಕೆ ಮಾಡಿಕೊಂಡಿದ್ದ. ನೋಡಿ, ಆ ಒಂದು ವಾಯ್ಸನ್ನು ಕೇಳುವಾಗ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ನನಗೆ ಅನಿಸಿದ ವಿಚಾರ ಏನಪ್ಪ ಅಂದರೆ, ಆತ ಸುಳ್ಳು ಬಿಟ್ಟಿದ್ದ. ತನ್ನ ಅತ್ತೆಗೆ ಏನೋ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನೆಟ್ವರ್ಕು ಇಲ್ಲ, ಒಂದು ಎಮರ್ಜೆನ್ಸಿ ದುಡ್ಡು ಹಾಕಿ ಅಂತ ಕೇಳ್ಕೊತಾನೆ. ನೆಟ್ವರ್ಕ್ ಇಲ್ಲ, ನನ್ನ ನೆಟ್ವರ್ಕ್ ಇರೋ ಜಾಗದಲ್ಲಿ ಬಂದು ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇದ್ದೇನೆ, ದಯವಿಟ್ಟು ಏನಾದರೂ ಸಹಾಯ ಮಾಡಿ ಅಂತ ಮೆಸೇಜ್ ಆಗ್ತಾ ಇದ್ದಾನೆ. ಅಂತಹ ಮೆಸೇಜನ್ನು ನೋಡುವಾಗಲೇ ಗೊತ್ತಾಗುತ್ತೆ ಆತ ಒಬ್ಬ ದೊಡ್ಡ ಕಳ್ಳ. ದುಡ್ಡಿಗೋಸ್ಕರ ಸೌಜನ್ಯ ಹೋರಾಟಗಾರನ ಬಲಿಪಶು ಮಾಡಿಕೊಂಡಿದ್ದಾನೆ. ಆದರೆ ಆತ ಹೇಳಿ ವಿಡಿಯೋಗಳಿಗೂ ಈತ ಹೇಳೋ ಸುಳ್ಳುಗಳಿಗೂ ಸಂಬಂಧ ಇಲ್ಲ, ಯಾಕಂದರೆ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಆತನ ಅನುಭವವನ್ನು ತೆರೆದಿಟ್ಟಿದ್ದಾನೆ. ಚಿನ್ನಯ್ಯನಿಗೆ ನಾವು ಸೌಜನ್ಯ ಹೋರಾಟಗಾರರು ಅವನಿಗೆ ಆಮಿಷ ಕೊಟ್ಟು ಅವನ ಕಡೆಯಿಂದ ನಾವು ಹೇಳಿಕೆ ಹೇಳಿಸಿದ್ದೀವಿ, ಅಥವಾ ಅವನಿಗೆ ಹೆದರಿಕೆ ಹಾಕಿಕೊಟ್ಟು ಅವನ ಕಡೆಯಿಂದ ಬಲವಂತವಾಗಿ ಹೇಳಿಕೆ ಕೊಡಿಸಿದ್ದೀವಿ ಅಂತ ನಿರಂತರವಾಗಿ ಷಡ್ಯಂತ್ರ ಅಂತ ಸುಳ್ಳು ಪ್ರಚಾರ ಮಾಡಿದಂತಹ ಆ ಕೆಲವೊಂದಿಷ್ಟು ಟಿವಿ ಚಾನೆಲ್ ಆಂಕರ್ಗಳು, ನಕಲಿ ಪತ್ರಕರ್ತರು ಮತ್ತು ಅವರನ್ನು ಸಾಕ್ತಾ ಇರುವಂತಹ ನಕಲಿ ದೇವಮಾನವನ ಗಮನಕ್ಕೆ ಈ ಒಂದು ಆಡಿಯೋವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಲೋ, ನಮಸ್ಕಾರ ಸರ್. ನಾನು ತಮ್ಮಣ್ಣ ಮಾತಾಡೋದು ಸರ್. ನಾವು ಊಟಿಗೆ ವಿಶೇಷದಲ್ಲಿ ನಮ್ಮ ಅತ್ತೆಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿತ್ತು, ಬಾಯಲ್ಲಿ ರಕ್ತ ಬಂದು ತುಂಬಾ ನಿನ್ನೆ ರಾತ್ರಿ ಎಲ್ಲ ಆಂಬುಲೆನ್ಸ್ ಎಲ್ಲ ಅಲ್ಲಿ ಇಲ್ಲಿ ಅಳದಾಡಿದ್ವಿ, ಏನು ಮಾಡೋಕ್ಕಾಗಲ್ಲ. ಕೊಯಮತ್ತೂರು ಹೋಗ್ಬೇಕು ಹೇಳಿದ್ರು, ಕೊಯಮತ್ತೂರು ತಗೊಂಡೋಗಿ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಸ್ವಂತ ಜನಗಳಿಗೆಲ್ಲ ಹೇಳಕ್ ಹೇಳ್ಬಿಟ್ಟಿದ್ದಾರೆ. ಏನಾದ್ರು ಮಾಡಿ ಒಂದು ಹೆಲ್ಪ್ ಮಾಡಿ ಸರ್, ಸ್ವಲ್ಪ ದಯಮಾಡಿ ಇದೊಂದು ಸರಿ ಹೆಲ್ಪ್ ಮಾಡಿ ಸರ್. ಏನೋ ಒಂದು ಹೆಲ್ಪ್ ಮಾಡಿ, ನಮ್ಮ ಕೈಲಿ ಬಿರುಗಾಸು ಇಲ್ಲ, ನಾವು ಕೇಳ್ಕೊಳ್ಳೋಣ ಅಂತ ಹೇಳಿದೆ ಸರ್. ಫೋನ್ ಮಾಡಿದ್ರೆ ನೀವು ಫೋನ್ ರಿಸೀವ್ ಮಾಡಲಿಲ್ಲ ಸರ್. ವಾಯ್ಸ್ ರೆಕಾರ್ಡ್ ನೋಡಿ ಏನಾದ್ರು ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ಅಷ್ಟರಲ್ಲಿ ಟವರ್ ಪ್ರಾಬ್ಲಮ್ ಬೇರೆ, ಅಲ್ಲಿಂದ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ, ಹೊರಗಡೆ ಬಂದು ಮಾಡಿದ್ದೀನಿ. ಏನೋ ಒಂದು ಹೆಲ್ಪ್ ಮಾಡಿ ಸರ್, ದಯಮಾಡಿ ಸರ್. ನಮಸ್ಕಾರ ಸರ್. ಇದು ಚಿನ್ನಯ್ಯ 1 ವರ್ಷದ ಹಿಂದೆ ನನಗೆ ಕಳಿಸಿದಂತಹ ವಾಟ್ಸಪ್ನಲ್ಲಿ ಕಳಿಸಿದಂತಹ ಆಡಿಯೋ ಮೆಸೇಜ್. ಅದರಲ್ಲಿ ಅವನು ಹೇಳ್ತಾನೆ, ನಮಸ್ಕಾರ ಸರ್, ನಾನು ತಮ್ಮಣ್ಣ. ನಾನು ಅವನಿಗೆ ತಮ್ಮಣ್ಣ ಅಂತಾನೆ ಕರಿತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಅವನ ಹೆಸರನ್ನು ಕೂಡ ತಮ್ಮಣ್ಣ ಅಂತಾನೆ ಸೇವ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನನ್ನ ಮೊಬೈಲು ಹ್ಯಾಕ್ ಮಾಡ್ತಾ ಇದ್ರು. ಇದೇ ನಕಲಿ ದೇವಮಾನವನ ಡಿ ಗ್ಯಾಂಗ್ ಅವನ ಇದನ್ನ ಮೇಂಟೈನ್ ಮಾಡ್ತಾ ಇದಾರಲ್ಲ, IT ಟೀಮ್ ಅಂತ ಮಾಡ್ತಾ ಇದಾರಲ್ಲ, ಅವರು ಹ್ಯಾಕ್ ಮಾಡ್ತಾ ಇದ್ರು. ಹಿಂಗಾಗಿ ಒಂದು ವೇಳೆ ಹ್ಯಾಕ್ ಮಾಡಿದಾಗ ಅಥವಾ ನನ್ನ ಫೋನ್ ಏನಾದರೂ ಟ್ಯಾಪ್ ಆದರೆ ಅವನ ಎಕ್ಸಿಸ್ಟೆನ್ಸ್
ಗೊತ್ತಾಯಿತು ಅಂತ ಹೇಳಿದ್ರೆ ಆ ಚಿನ್ನಯ್ಯನ ಜೀವಕ್ಕೆ ಕುತ್ತು ಬರಬಹುದು ಅನ್ನೋ ಕಾರಣಕ್ಕೆ ತಮ್ಮಣ್ಣ ಅಂತಾನೆ ನಾನು ಕರೀತಾ ಇದ್ದೆ. ಈ ಆಡಿಯೋದಲ್ಲಿ ಅವನು ರಿಕ್ವೆಸ್ಟ್ ಮಾಡ್ಕೋತಾನೆ, ಸರ್ ನಮ್ಮ ಅತ್ತೆ ಅಂದ್ರೆ ಈಗೇನು ಚಿನ್ನಯ್ಯನ ಹೆಂಡತಿ ಅವಳ ಕಡೆಯಿಂದ ಏನೇನೋ ಹೇಳಿಕೆಯನ್ನ ಬಲವಂತವಾಗಿ ಕೊಡಿಸ್ತಾ ಇದ್ದಾರೆ, ಷಡ್ಯಂತ್ರ ಮಾಡಿದ್ರು, ಹೆದರಿಕೆ ಹಾಕಿದ್ರು ಅಂತೇಳಿ. ಈ ಆಡಿಯೋದಲ್ಲಿ ಹಿಂದೆ ಅಳೋದು ಕೇಳಿಸ್ತಾ ಇದೆಯಲ್ಲ, ಚಿನ್ನಯ್ಯನ ಹೆಂಡತಿನೇ. ಅವನು ಹೇಳ್ತಾ ಇದ್ದಾನೆ, ಏನಾದರೂ ಸಹಾಯ ಮಾಡಿ ಸರ್, ಏನಾದ್ರು ಒಂದು ಬಿಡಿಗಾಸಿಲ್ಲ, ಏನಾದರೂ ಸಹಾಯ ಮಾಡಿ, ಕೊಯಂಬತ್ತೂರಿಗೆ ತಗೊಂಡು ಬಂದಿದ್ದೀವಿ, ನಮ್ಮ ಅತ್ತೆ ಬಹಳ ಸೀರಿಯಸ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೀವು ಕೇಳಿ, ನಮ್ಮ ಯೂಟ್ಯೂಬ್ ನಲ್ಲಿ ಕೂಡ ಗ್ರೂಪ್ ಅಲ್ಲಿ ಅದನ್ನು ಹಾಕಿದ್ದೇನೆ ಆಡಿಯೋನ, ಯಾರಾದರೂ ಕೂಡ ಅದನ್ನ ಉಪಯೋಗ ಮಾಡ್ಕೋಬಹುದು. ಈ ಆಡಿಯೋ ಕೇಳಿದರೆ ಯಾರಿಗಾದ್ರೂ ಗೊತ್ತಾಗುತ್ತೆ ನಾವು ಅವನಿಗೆ ಆಮಿಷ ಕೊಟ್ಟು ಬಾರಪ್ಪ ನೀನು ಅಂತ ಕರೆದಿದ್ದೀವ, ಅಥವಾ ಅವನೇ ನಮ್ಮ ಸಹಾಯ ಕೇಳ್ಕೊಂಡು ಬಂದಿದ್ದಾನ. ಇದನ್ನ ಎಲ್ರಿಗೂ ಕೂಡ ಅರ್ಥ ಮಾಡ್ಕೋಬೇಕು. ಅಂದ್ರೆ ಈ ಕಂಟಿನ್ಯೂಸ್ ಆಗಿ ಹೇಳ್ತಾರಲ್ಲ ಷಡ್ಯಂತ್ರದ ಒಂದು ಸಣ್ಣ ಹುಲ್ಲು ಕಡ್ಡಿನೂ ಕೂಡ ಸಿಕ್ಕಿಲ್ಲ ಷಡ್ಯಂತ್ರದ ಇದುವರೆಗೂ ತನಿಖೆ ಆದಾಗ. ಷಡ್ಯಂತ್ರ ಅಂತಾರಲ್ಲ, ಅವರಿಗೋಸ್ಕರ ಇದನ್ನ ಸಮರ್ಪಣೆ ಮಾಡಿದ್ದೇನೆ, ಕೇಳಿಸ್ಕೊಂಡ್ಬಿಡಿ. ಆನಂತರ ನನ್ನ ಶ್ರೀಮತಿಯವರದು ಎನ್ಕ್ವೈರಿ ಆಯಿತು, ಏನೋ ಲಕ್ಷಾಂತರ ವ್ಯವಹಾರ ಆಯಿತು. ಮುಂಚೆನೆ ಎನ್ಕ್ವೈರಿ ಆಗಕ್ಕೆ ಅಂದ್ರೆ SIT ಅವ್ರು ಕರೆದಿದ್ರು, ಮುಂಚೆನೆ ನಮ್ಗೆ ಗೊತ್ತಿತ್ತು ಕರಿಬಹುದು ಅಂತ ಹೇಳಿ. ಅವಾಗಿಂತ್ರನೇ ಹೆಂಗ್ ಲೀಕ್ ಆಯ್ತು ಏನೋ ಗೊತ್ತಾಗ್ಲಿಲ್ಲ. ಏನೋ ಹಣದ ವಹಿವಾಟು ಅಂತಾರಲ್ಲ, ಅವ್ರಿಗೂ ಸುಳ್ಳು ಸುದ್ದಿ ಹೇಳ್ತಾ ಇದಾರಲ್ಲ, ಪ್ರಚಾರ ಮಾಡಿದ್ರಲ್ಲ ನಿರಂತರವಾಗಿ, ನಮ್ಮ ಕುಟುಂಬದ ಅಪಪ್ರಚಾರ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಗೊತ್ತಿರಲಿ. ತನಿಖೆ ವೇಳೆ, ವಿಚಾರಣೆ ವೇಳೆ ನನ್ನ ಶ್ರೀಮತಿಯವರಿಂದ ಹಣ ವರ್ಗಾವಣೆ ಆಗಿದ್ದು 2 ವರ್ಷದಲ್ಲಿ 4,100 ರೂಪಾಯಿ ಮಾತ್ರ. ಅದನ್ನು ನೀವು 4 ಕೋಟಿ ಅಂತಾನು ಹೇಳ್ಕೋಬಹುದು, 400 ಕೋಟಿ ಅಂತಾನು ಹೇಳ್ಕೊಳ್ಳಿ, ನಮ್ದು ಯಾವುದೇ ಅಭ್ಯಂತರನೂ ಕೂಡ ಇಲ್ಲ. ಅದು ಕೂಡ ಆ ಚಿನ್ನಯ್ಯನ ಮಗಳು, ಮಗಳು ಅಂತ ನಮಗೂ ಕೂಡ ಗೊತ್ತಿಲ್ಲ. ಅವನು ಒಂದು ನಂಬರ್ ಕೊಟ್ಟಿದ್ದ, ಸರ್ ಬಸ್ ಚಾರ್ಜಿಗೆ ಹಾಕಿ, ಊಟಕ್ಕೆ ದುಡ್ಡಿಲ್ಲ ಅಂತ ಹಾಕಿ ಅಂತ ಹೇಳಿರ್ತಾರೆ, ಅವಾಗ ನಾವು ಹಾಕಿದೀವಿ ಇಷ್ಟೇ. 4,100 ರೂಪಾಯಿ. ಇದನ್ನ ಅದೇ ಹೇಳಿದ್ನಲ್ಲ, 1 ಕೋಟಿ ಯಾರು ಹಾಕೊಳ್ಳಿ, ಲಕ್ಷ ಯಾರು ಹಾಕೊಳ್ಳಿ, 100 ಕೋಟಿ ಆದ್ರೂ ಹಾಕೊಳ್ಳಿ, ವಿ ಡೋಂಟ್ ಕೇರ್. ಇದೆಲ್ಲ ಏನಂತ ಹೇಳಿದ್ರೆ, ಈ ಆರೆಸ್ಟ್ ಪ್ಯಾಕೇಜ್ ಇದ್ದು ಒಂದು ಭಾಗ ಯೋಜನೆ ಇದು. ಏನಿದು ಆರೆಸ್ಟ್ ಪ್ಯಾಕೇಜ್ ಅಂತ ಹೇಳಿದ್ರೆ, ಈ ನಕಲಿ ದೇವಮಾನವ ಏನ್ ಮಾಡಿದಾನೆ, ಅವನ ತಮ್ಮ, ಅವನ ಗ್ಯಾಂಗ್, ಅವನ ಕುಟುಂಬ ಏನಿದೆ, ಒಂದಿಷ್ಟು ಟಿವಿ ಚಾನೆಲ್ಗಳನ್ನು, ಎಲ್ಲ ಅಂತಲ್ಲ, ಕೆಲವು 1-2 ಹಬ್ಬ ಅಂದ್ರೆ 3 ಇರಬಹುದು, ಆ ಕೆಲವು ಟಿವಿ ಚಾನೆಲ್ ಆಂಕರ್ಗಳಿಗೆ ಒಂದು ಪ್ಯಾಕೇಜ್ ಅಂತ ಕೊಟ್ಟಿದ್ದಾರೆ. ಮತ್ತು ಒಂದಿಷ್ಟು ನಕಲಿ ಗ್ಯಾಂಗ್ ಇದೆಯಲ್ಲ, ನಕಲಿ ಪತ್ರಕರ್ತರು ಅಂತ ಹೇಳ್ಕೊಂಡು, ಅವರು ಪತ್ರಕರ್ತರೇ ಅಲ್ಲ, ಬರೀ ದಂಧೆ ಮಾಡೋರು, ದಲಾಲರು. ಈ ಟಿವಿ ಚಾನೆಲ್ಗಳಲ್ಲಿ ಹೋಗ್ತಾರಲ್ಲ, ಅವ್ರಿಗೆ ಸೌಜನ್ಯ ಕೇಸಿನ ಬಗ್ಗೆ ಗೊತ್ತಿಲ್ಲ, ಒಂದು ಚಾರ್ಜ್ ಶೀಟ್ ಅಂದ್ರೆ ಏನು ಗೊತ್ತಿಲ್ಲ, FIR ಅಂದ್ರೆ ಏನು ಗೊತ್ತಿಲ್ಲ, ವರದಿ ಅಂದ್ರೆ ಏನಂತ ಗೊತ್ತಿಲ್ಲ, ಕ್ರೈಮ್ ಇನ್ವೆಸ್ಟಿಗೇಷನ್ ಅಂತೂ ಗೊತ್ತೇ ಇಲ್ಲ. ಆ ದಲಾಲರನ್ನು ಮುಂದಿಟ್ಕೊಂಡು ಟಿವಿ ಚಾನೆಲ್ ನಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ಇದೆಲ್ಲ ಏನಂತ ಹೇಳಿದ್ರೆ, ಒಂದು ಪ್ಯಾಕೇಜ್, ಆರೆಸ್ಟ್ ಪ್ಯಾಕೇಜ್. ಸೌಜನ್ಯ ಹೋರಾಟಗಾರರು, ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು, ನಾವು ಮತ್ತೆ ಸಮೀರ್ MD ಅವರನ್ನ ನಾವು ಮಾಡಿಸಲೇಬೇಕು ಅಂತ ಹೇಳಿ ಒಂದು ಕೃತಕ ಒಪಿನಿಯನ್ ಕ್ರಿಯೇಟ್ ಮಾಡೋದು, ಸುಳ್ಳು ಸುದ್ದಿ. ಇವರು ಸುದ್ದಿ ಪ್ರಸಾರ ಮಾಡೋರಲ್ಲ, ಸುದ್ದಿಯನ್ನ ಇವರೇ ಕ್ರಿಯೇಟ್ ಮಾಡೋದು. ಇದೇ ಟಿವಿ ಚಾನೆಲ್ಗಳ ಆಂಕರ್ಗಳು ಸುದ್ದಿಯನ್ನ ಪ್ರಸಾರ ಮಾಡೋರು ಅವರಲ್ಲ, ಸುದ್ದಿಯನ್ನ ತಯಾರು ಮಾಡುವಂತ, ಸುಳ್ಳಿನ ಸುದ್ದಿ ತಯಾರು ಮಾಡುವಂತ ಫ್ಯಾಕ್ಟರಿ ಮೂಲಕ ಒಂದು ಕೃತಕವಾದಂತಹ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡೋದು. ನೋಡಿ, ಇವರು ಅರೆಸ್ಟ್ ಆಗ್ಬಿಡ್ತಾರೆ, ಇವರು ಟೆರರಿಸ್ಟು, ಇವರು ದೇಶದ್ರೋಹಿಗಳು, ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡಿದ್ರು, ಇವನು ದೇವಮಾನವನಿಗೆ ಅಪಪ್ರಚಾರ ತಂದ್ರು. ಈ ತರ ಒಂದು ಸುಳ್ಳು ಸುದ್ದಿಯನ್ನ ತಯಾರು ಮಾಡಿ, ಕ್ರಿಯೇಟ್ ಮಾಡಿ, ಅಂದ್ರೆ ಈ ಸಮಾಜದಲ್ಲಿ ಇರುವತಕ್ಕಂತಹ ದಿನಂಪ್ರತಿ ಸುದ್ದಿಗಳನ್ನ ಪ್ರಸಾರ ಮಾಡೋದಲ್ಲ, ಇವರು ವಾಸ್ತವ ಘಟನೆಗಳನ್ನ ಪ್ರಸಾರ ಮಾಡೋದಲ್ಲ, ಇವರೇ ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡುವಂತ ಫ್ಯಾಕ್ಟರಿಗಳು. ಅವರಿಗೆ ಒಂದು ಪ್ಯಾಕೇಜ್, ಒಂದು ಸುಪಾರಿ, ಈ ನಕಲಿ ದೇವಮಾನವ ಕೊಟ್ಟಂತ ಸುಪಾರಿ. ಇವರು ಏನು ಒಪ್ಕೊಂಡಿದ್ದಾರೆ, ಹೌದು ನಾವು ಅರೆಸ್ಟ್ ಮಾಡಿಸ್ತೀವಿ, ಈ ತರ ದಿನ ಒಂದು ಹೊಸ ಸುದ್ದಿ, ಬಂಧನ, ಇವರು ಟೆರರಿಸ್ಟು, ಫಾರಿನ್ ಫಂಡ್ ಬಂತು, ಆ ಪಾದ್ರಿ ಇಂತ್ರ ಬಂತು, ಈ ಮೌಲ್ವಿ ಇಂತ್ರ ಬಂತು, ಮುಲ್ಲಾದಿಂತ್ರ ಬಂತು ಅಂತ ಕಂಟಿನ್ಯೂಸ್ ಆಗಿ. ಮಹೇಶ್ ಶೆಟ್ಟಿ ತಿರುಮೂರಿಗೆ ಅಕ್ರಮ ಶಸ್ತ್ರಾಸ್ತ್ರ. ಏನ್ ಶಸ್ತ್ರಾಸ್ತ್ರ? ಒಬ್ಬ ರೈತ ಕೈಯಲ್ಲಿ ಪಿಕಾಸಿ, ಗುದ್ಲಿ, ಹಾರೆ, ಆನಂತರ ಇದನ್ನ ಕಟ್ ಮಾಡೋದಕ್ಕೆ, ಕಸ ಕೀಳೋದಕ್ಕೆ ಇದ್ದಂತಹ ಏನು ಕತ್ತಿ ಇಟ್ಕೊಂಡ್ರೆ ಅಕ್ರಮ ಶಸ್ತ್ರಾಸ್ತ್ರ, ಮಂಗನ ಓಡಿಸೋದಕ್ಕೆ ಒಂದು ಗನ್ ಇಟ್ಕೊಂಡ್ರೆ ಅದು ಅಕ್ರಮ ಶಸ್ತ್ರಾಸ್ತ್ರ. ಈ ರೀತಿ ಒಂದು ಸುದ್ದಿಗಳನ್ನು ತಯಾರು ಮಾಡಿ ಸರ್ಕಾರದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಿ
ನಾವು ಅರೆಸ್ಟ್ ಮಾಡಿಸ್ಬಿಡಬೇಕು ಅನ್ನುವಂಥ ಅರೆಸ್ಟ್ ಪ್ಯಾಕೇಜ್ ಯೋಜನೆ. ಈ ಬಡ್ಡಿ ಪೂಜ್ಯನ ಥರ್ಡ್ ಕ್ಲಾಸ್ 420 ಬಡ್ಡಿ ಪೂಜ್ಯರ ಯೋಜನೆ ಇದು. ಆದರೆ ಅದು ಸಂಪೂರ್ಣವಾಗಿ ಫೇಲ್ ಆಗಿದೆ. ಇವರು ಏನ್ ಮಾಡಬೇಕಾಗಿತ್ತು, ನಿಜವಾಗ್ಲೂ ಈ ಟಿವಿ ಚಾನೆಲ್ಗಳು ಈಗ ಮಾಡ್ತಾ ಇದಾರಲ್ಲ, ಅವರಿಗೆ ಸಾಮಾಜಿಕ ಕಳಕಳಿ ಏನಾದರೂ ಇದ್ರೆ ಅನೌನ್ಸ್ ಮಾಡಬೇಕಾಗಿತ್ತು. ಅವರು ಟಿವಿ ಚಾನೆಲ್ ಅಲ್ಲಿನೇ ಹೆಲ್ಪ್ ಲೈನ್ ಆಗಬೇಕಿತ್ತು. ನಿಮ್ಮ ಊರಲ್ಲಿ, ಗ್ರಾಮದಲ್ಲಿ ಯಾರಾದರೂ ಧರ್ಮಸ್ಥಳದಲ್ಲಿ ಹೋದಂಥವ್ರು ಅಥವಾ ನಿಮ್ಮ ಗ್ರಾಮದಲ್ಲಿನೇ ಕಾಣೆಯಾದವರಿದ್ರೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ, ನಾವು ಸರ್ಕಾರದ ಗಮನಕ್ಕೆ ತರ್ತೇವೆ, SIT ಗಮನಕ್ಕೆ ತರ್ತೇವೆ. ಕಳಕಳಿ ಇದ್ರೆ ಇದನ್ನ ಮಾಡಬೇಕಾಗಿತ್ತು. ವಿಧಾನಸೌಧದಲ್ಲಿ ಕುತ್ಕೊಂಡು ಸುರೇಶ್ ಕುಮಾರ್ ಅಂತ, DK ಶಿವಕುಮಾರ್ ಅಂತ, ಆರ್ ಅಶೋಕ್ ಅಂತ ಢೋಂಗಿರಿ ಏನೋ ಸಾಮಾಜಿಕ ಕಳಕಳಿ ಇರುವಂತ ನಾಯಕರು ಏನ್ ಹೇಳಬೇಕಾಗಿತ್ತು, ನಮ್ಮ ಮತಕ್ಷೇತ್ರದಲ್ಲಿ ಯಾರಾದರೂ ಕಾಣೆಯಾಗಿದ್ರೆ 10 ವರ್ಷದಿಂದ, 5 ವರ್ಷದಿಂದ, 20 ವರ್ಷದಿಂದ ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ನಾವು SIT ಗಮನಕ್ಕೆ ತಗೊಂಡು ಬರ್ತೇವೆ. ಆ ಕೆಲಸ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಏನ್ ಮಾಡಿದ್ರು, ಸುಳ್ಳು ಸುದ್ದಿಯನ್ನೇ ಮಾತಾಡ್ತಾ ಹೋದ್ರು. ಆನಂತರ ಚಿಕ್ಕ ಕೆಂಪಮ್ಮ ಅಂತ ಹೇಳಿ ಅವರು ಸ್ವಯಂ ಪ್ರೇರಿತವಾಗಿ ದೂರು ಕೊಡಕ್ಕೆ ಬಂದ್ರೆ ಈ ಟಿವಿ ಚಾನೆಲ್ಗಳು ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಏನ್ ಮಾಡ್ತಾರೆ. ಇವರು ಎಂತ ನೀಚ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಸಾಕ್ಷಿ ನಾನು ನೋಡಿದ್ದೇನೆ. ಸೌಜನ್ಯಾಳನ್ನ ಯಾರು ಅಪಹರಣ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಅವ್ರನ್ನ ನಾನು ನೋಡಿದೆ ಅಂತ ಬಂದಂತ ಹೆಣ್ಮಗಳನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಕ್ ಹೇಳ್ತಾರೆ ಈ ಆರ್ ಕನ್ನಡ ಚಾನೆಲ್ನವರು. ಉಗಿಸ್ಕೊಂಡ್ರು. ಇವ್ರೇನ್ ತಿಳ್ಕೊಂಡ್ರು, ಪಾಪ ಸುಜಾತ ಭಟ್ ಬ್ರಾಹ್ಮಣರು ಬೆಂಗಳೂರಿನಲ್ಲಿ ಇರುವಂತವ್ರು ಹೆದರ್ಕೊಂಡು ಒಂಟಿ ಮಹಿಳೆ, ಎಷ್ಟು ಬೇಕೋ ಅಷ್ಟು ಹೆದರ್ಸಿದ್ರು. ಅವ್ರ ಕಡೆ ಹತ್ರ ಏನು ಹೇಳಿಕೆ ಬೇಕು, ದಿನಾ ಒಂದೊಂದು ಚಾನಲ್ ಅಲ್ಲಿ ಒಂದೊಂದು ಹೇಳಿಕೆಯನ್ನು ಹೇಳ್ತಾ ಇದ್ದಾರೆ. ಈಗ ಹಂಗೆ ಚಿಕ್ಕ ಕೆಂಪಮ್ಮ ಅವ್ರಿಗೆ ಮಾಡ್ಬೇಕು ಅಂತ ಹೊರಟ್ರು. ಅವರು ಬರೋಬ್ಬರಿ ಹೋಗಿದ್ರು. ಯಾಕಂದ್ರೆ ಮಂಡ್ಯದ ಮಹಿಳೆ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಇದ್ದಂಗೆ ಅವರು ಮಂಡ್ಯದವರು. ಅದು ಕೂಡ ಗಂಡು ಮೆಟ್ಟಿದ ನಾಡೆ. ತಿರುಗಿ ಬಿದ್ರು, ಎಲ್ಲ ಮುಚ್ಕೊಂಡು ಕುತ್ಕೊಂಡ್ರು. ಈ ಟಿವಿ ಚಾನಲ್ನವ್ರು ಏನಂತ ಹೇಳಿದ್ರೆ, ಅದನ್ನ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಾಗಿತ್ತು. ಯಾಕೆ ಸರಿಯಾಗಿ ತನಿಖೆ ಮಾಡಲಿಲ್ಲ, ನೋಡಿ ಅಲ್ಲಿ ಒಬ್ರು ಸಾಕ್ಷಿ ಇದ್ದಾರೆ, ಯಾಕೆ ತನಿಖೆ ಮಾಡಲಿಲ್ಲ ಅಂತ ಹೇಳಿ ಜವಾಬ್ದಾರಿ ಇದ್ರೆ ಇವರು ಆ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು. ಅದನ್ನ ಬಿಟ್ಟು ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಬರೀ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುದು. ಅವ್ರದೊಬ್ಬರದೇ ಅಲ್ಲ, ಯಾರೇ ದೂರ ಕೊಡಕ್ ಬಂದ್ರು ಕೂಡ ಅವ್ರ ಕ್ಯಾರೆಕ್ಟರ್ ಅವ್ರ ಪಕ್ಕದ ಮನೆಯವ್ರದ್ದು ಇಂಟರ್ವ್ಯೂ ತಗೊಳ್ಳೋದು, ಅವ್ರ ಜೊತೆಗೆ ಯಾರು ಜಗಳಾಡಿದ್ದಾರೆ ಅವ್ರ ಇಂಟರ್ವ್ಯೂ ತಗೊಳ್ಳೋದು, ಬೇಜವಾಬ್ದಾರಿತನದ ಪರಮಾವಧಿಯನ್ನ ಈ ಟಿವಿ ಚಾನೆಲ್ಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಕೂಡ ಜನ ಕೊಟ್ಟಿದ್ದಾರೆ. ಆ ಟಿವಿ ಚಾನೆಲ್ಗಳನ್ನೆಲ್ಲ ಯಾರು ನೋಡ್ತಾನೆ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಆನಂತರ ಈ SIT ತನಿಖೆ ಬಗ್ಗೆ ಅನೇಕ ಜನ ನಮಗೆ ಕೇಳ್ತಿರ್ತಾರೆ. SIT ತನಿಖೆ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪೂರ್ತಿ ಏನೋ ಇದನ್ನಾಗ್ತಾ ಇದ್ದಂತೆ ಆರೋಪಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನೋಡಿ, ಯಾವುದೇ SIT ಇದ್ರೂ ಕೂಡ ಅಲ್ಲಿ ಒಬ್ರು ಇಬ್ರು ಅಧಿಕಾರಿಗಳ ಮೇಲೆ ಅಥವಾ ಸಿಬ್ಬಂದಿಗಳ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಆರೋಪಗಳು ಖಂಡಿತ ಬರ್ತವೆ. ಇದು ಒಂದೇ SIT ಅಲ್ಲ, ನಿರಂತರವಾಗಿ ರಾಜ್ಯದಲ್ಲಿ ಒಂದಿಲ್ಲ ಒಂದು SITಗಳು ಇದ್ದೇ ಇರ್ತದೆ. ಫಾರ್ ಎಕ್ಸಾಂಪಲ್, ಯಾವುದು ಈ ಬಿಟ್ಕಾಯಿನ್ ಹಗರಣದಲ್ಲಿ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಯ ಮೇಲೆ FIR ಮಾಡಿ ಬಂಧನ ಕೂಡ ಆಗ್ಬಿಡ್ತು. ಆಮೇಲೆ ಆಂಟಿಸಿಪೇಟರ್ ತಗೊಳಕ್ ಹೋದ್ರು, ಅದಾಗ್ಲಿಲ್ಲ, ಸುಪ್ರೀಂ ಕೋರ್ಟಿಗೆ ಏನೋ ತಗೊಂಡು ಬಂದ್ರು. ಅಂದ್ರೆ ತನಿಖೆ ಮಾಡ್ತಾ ಇದ್ದಂತಹ ಅಧಿಕಾರಿಯ ಮೇಲೆನೆ ಗಂಭೀರ ಆರೋಪಗಳು ಬಂದವು. ಈಗ SITಯಲ್ಲಿ ಒಬ್ರು ಇಬ್ರು ಮೇಲೆ ಆರೋಪ ಬಂದಿದೆ, ಅದನ್ನು ನಾನು ಅಲ್ಲಗಳಿತಾ ಇಲ್ಲ. ಖಚಿತತೆ ಏನಾದರೂ ಇದ್ರೆ ಅದರ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾಗತ್ತೆ. ಹಿಂಗಂತ ಹೇಳಿ ಇಡೀ SITನೇ ಕಳಪೆ ಅನ್ನುವಂತಹ ನಿರ್ಧಾರ ಯಾರು ಬರುವುದು ಬೇಡ. ಯಾಕಂತ ಹೇಳಿದ್ರೆ ತುಂಬಾ ಶಿಸ್ತುಬದ್ಧವಾಗಿ ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ನನಗೆ ನಂಬಿಕೆ ಇದೆ. ಒಂದು ತಾರ್ಕಿಕ ಅಂತ್ಯವಂತ ಬೇಕಲ್ಲ. ನಾವು ಇಡೀ SITನೇ ಹಂಗಾಯ್ತು ಹಿಂಗಾಯ್ತು ಅಂತಂದು ಹೇಳಿಬಿಟ್ರೆ ಮತ್ತೆ ನಾವು ನಂಬೋದು ಯಾರನ್ನ? ನಂಬಬೇಕಲ್ಲ. ಖಂಡಿತವಾಗಿ ಈ SITಯಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಈ ಸಬಾರ್ಡಿನೇಟ್ ಆಫೀಷಿಯಲ್ಸ್ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾ ಇದ್ದಾರೆ. ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು. ಆರೋಪಗಳು ಇದೆ, ಒಬ್ರು ಇಬ್ಬರ ಮೇಲೆ ಆರೋಪ ಇತ್ತು, ಅವ್ರ ಮೇಲೆ ಕ್ರಮ ಕೈಗೊಂಡ್ರು ಅಂತ ನಮ್ಗೆ ಕೇಳ್ಪಟ್ಟಿದ್ದೀವಿ. ಹಿಂಗಾಗಿ ಇನ್ನ ಏನು ಇದು ಟೀಮ್ ಇದೆ, ಇಡೀ SIT ಟೀಮ್ ಮೇಲೆ ನಾವು ನಂಬಿಕೆ ಇಡೋಣ. ಅನೇಕ ನನ್ಗೆ ಗೊತ್ತಿರೋ ಪ್ರಕಾರ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಹುಡುಕೊಂಡು ಬಾಗಲಕೋಟೆಗಾಯ್ತು, ತಮಿಳುನಾಡಿಗೆ ಹೋಗಿದ್ದಾರೆ, ಕೇರಳಕ್ಕೆ ಹೋಗಿದ್ದಾರೆ, ಗದಗಿಗೆ ಹೋಗಿದ್ದಾರೆ, ಬಿಜಾಪುರಕ್ಕೆ ಹೋಗಿದ್ದಾರೆ, ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಳೆ ಇರಲಿ ಬಿಸಿಲಿರಲಿ ಹಗಲು ರಾತ್ರಿ 24/7 ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನೈತಿಕ ಬೆಂಬಲವನ್ನ ಈ ಹಂತದಲ್ಲಿ ಕೊಡಲೇಬೇಕಾಗುತ್ತೆ.
ಆ ಕೆಲಸವನ್ನ ನಾಗರಿಕರಾಗಿ ನಾವೆಲ್ಲರೂ ಕೂಡ ಮಾಡೋಣಂತೆ. ಈಗಲೇ ಈ ಹಂತದಲ್ಲಿ ನಾವು ಏನೋ ಆಗಿಬಿಡ್ತು, ತನಿಖೆನೇ ಆಗಲಿಲ್ಲ, ನಮ್ಗೆ ನ್ಯಾಯನೇ ಸಿಗುದಿಲ್ಲ ಅನ್ನೋ ತೀರ್ಮಾನ ಈ ಹಂತದಲ್ಲಿ ಬರೋದು ಬೇಡ. ಇನ್ನೊಂದಿಷ್ಟು ದಿನ ಕಾದು ನೋಡೋಣ. ಯಾಕಂದ್ರೆ ನೋಡಿ, ಇದಕ್ಕೆ ಮುಖ್ಯ ಕಾರಣ ಈ ತರ ಒಂದು ಪಬ್ಲಿಕ್ ಅಲ್ಲಿ ಒಪಿನಿಯನ್ ಬರೋದಕ್ಕೆ ಕಾರಣ ಈ ಕೆಲವೊಂದಿಷ್ಟು ಟಿವಿ ಚಾನೆಲ್ಗಳು, ಕೆಲವೊಂದಿಷ್ಟು ಟ್ರೋಲ್ ಪೇಜರ್ಗಳು. SIT ಅವರು ಏನು ತನಿಖೆ ಮಾಡ್ತಾ ಇದ್ದಾರೆ ಅವರು ಯಾವತ್ತಿಗೂ ಕೂಡ ಮೀಡಿಯಾದಲ್ಲಿ ಹೇಳೋದಿಲ್ಲ. ಸರ್ಕಾರ ಕೂಡ ಹೇಳ್ತಾ ಇಲ್ಲ. ಹೇಳಬೇಕಾಗಿತ್ತು, ನ್ಯೂಸ್ ಬುಲೆಟಿನ್ ಮಾಡಿ ಹೇಳಬೇಕಾಗಿತ್ತು, ಅದನ್ನ ಮಾಡ್ತಾ ಇಲ್ಲ. ಹಿಂಗಾಗಿ ಈ ಸುಳ್ಳುಗಳ ಜಾತ್ರೆನೇ ಆಗ್ಬಿಟ್ಟಿದೆ. ಪಂಚಾಯಿತಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕರೆಸಿದ್ರು, ಇದು ಒಂದೇ ಸಾರಿ ಅಲ್ಲ, 2ನೇ ಸಾರಿ ಕರೆಸಿದ್ದಾರೆ. ಅನೇಕ PDOಗಳನ್ನ ಈ ಹಿಂದೆನೂ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಈಗಲೂ ಕೂಡ ಕರೆದು ಬಹಳ ನೀಟಾಗಿ ಎಲ್ಲ ಏನು ಹಗರಣ ಆಗಿದೆ ಸಂಪೂರ್ಣ ಮಾಹಿತಿ SITಗೆ ಸಿಕ್ಕಿದೆ, ಖಂಡಿತ ಸಿಕ್ಕಿದೆ. ಇದರ ಡೀಟೇಲ್ಸ್ ಅನ್ನ ನಾನು ಹೇಳಕ್ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ತನಿಖೆ ಮೇಲೆ ಯಾವುದೇ ರೀತಿಯಾದಂತಹ ಪ್ರತಿಕೂಲ ಪರಿಣಾಮ ಬರಬಾರದು ಅಂತ ಹೇಳಿ ನಾನು ಮಾತಾಡ್ತಾ ಇಲ್ಲ. ಅನೇಕ ವಿಷಯಗಳು ಗೊತ್ತಿದೆ. ಒಂದು ಗೊತ್ತಿರಲಿ, ಯಾವನೋ ಕೆಲವೊಂದಿಷ್ಟು ಬೊಗಳೆ ಬಿಡ್ತಾ ಇದಾರಲ್ಲ, SIT ನಿಂತು ಹೋಗ್ಬಿಡುತ್ತೆ ಅಂತ ಹೇಳಿ. ಆನಂತರ ಇನ್ನೊಂದು ಹೇಳಿದ್ರು, ಬಂಗ್ಲೆಗುಡ್ಡದಲ್ಲಿ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು, ಅದು ಮೇಲ್ಗಡೆ ಬಿದ್ದಿದ್ದು ಅಂತೇಳಿ. ನನಗೆ ಗೊತ್ತಿರೋದನ್ನ ನಾನು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ಹೇಳ್ತಾ ಇದ್ದೀನಿ. ಅವು ಯಾವ ಕೂಡ ಇಷ್ಟರ ಮೇಲೆ ಗೊತ್ತಿರಲಿ, SIT ನಿಲ್ತದೋ ಮುಂದುವರಿತದೋ ಅಂತ ಹೇಳಿ. ಅಲ್ಲಿ ಮೇಲ್ಗಡೆ ಬಿದ್ದಿದ್ದು, ಅವು ಮೇಲ್ಗಡೆ ಬಿದ್ದು ಅಲ್ಲೇ ಮೇಲ್ಗಡೆನೆ ಡಿಸ್ಪೋಸ್ ಅಂದ್ರೆ ಡಿಕಂಪೋಸ್ ಆಗಿ, ಹೆಣಗಳು ಡಿಕಂಪೋಸ್ ಆಗಿ ಆ ಮೂಳೆಗಳು ಸಿಕ್ಕಿದ್ದಲ್ಲ. ಅವನು 1 ಅಥವಾ 2 ಅಡಿ ಮಾತ್ರ ಹೂತು ಹಾಕ್ತಾ ಇದ್ದ. ಅವನು ಮತ್ತೆ ಅವನ ಜೊತೆಗೆ ಇನ್ನೂ ಒಂದು 3-4 ಜನ ಬೇರೆ ಬೇರೆ, ಟೋಟಲ್ 21 ಜನ ಶವಗಳನ್ನ ಹೂತು ಹಾಕುವಂತವರ ಪಟ್ಟಿ ಇದೆ. 21 ಜನ. ಈ ಪಂಚಾಯಿತಿದವರು ನಾವು ನಾವೇ ಹೂತು ಹಾಕಿದ್ವಿ ಅಂತ ಹೇಳ್ತಾರಲ್ಲ, ಅದರಲ್ಲಿ ಚಿನ್ನಯ್ಯನ ಹೆಸರೇ ಇಲ್ಲ. ಕೋರ್ಟ್ನಲ್ಲಿ ಕೂಡ ಅವನು ಒಪ್ಕೊಂಡಿದ್ದಾನೆ, ಹೌದು ನಾನೇ ಹೂತು ಹಾಕ್ತಾ ಇದ್ದಿದ್ದು ಅಂತ. ಮತ್ತೆ ಚಿನ್ನಯ್ಯ ಹೂತು ಹಾಕಿದ್ದಂತ ಶವಗಳ ಯಾವುದು? ತಾನಾಸಿನ ಹೆಸರು ಬರೀ ಒಂದಿದೆ. ಒಂದೇ ಪಂಚಾಯಿತಿಯಲ್ಲಿಂದ ಹೂತು ಹಾಕಿದ್ರಲ್ಲಿ ಅವನ ಬರೇ ಒಂದೇ ಒಂದು ಇದರಲ್ಲಿ ಅವನ ಹೆಸರಿದೆ, ಒಂದು ಸಿಗ್ನೇಚರ್ ಇದೆ ಮಾತ್ರ. ಮತ್ತು ಉಳಿದಿದ್ದ ಹೆಣ ಯಾರು ಹೂತು ಹಾಕಿದ್ರು? ಆ ನಂತರ ಬಂಗ್ಲೆಗುಡ್ಡೆಯಲ್ಲಿ ಬಿದ್ದಂತದ್ದು, ಅದು ಕೂಡ ಹೂತು ಹಾಕಿದ್ದೆ. 15-20 ವರ್ಷ ಅಥವಾ 5 ವರ್ಷ 10 ವರ್ಷ ಆದ್ಮೇಲೆ ಆ ಮಾನ್ಸೂನ್ ಮಳೆಗೆ ಕೊಚ್ಚಿಕೊಂಡು ಹೋದ ಮೇಲೆ ಆ ಶವಗಳು ಎಕ್ಸ್ಪೋಸ್ ಆಗಿ ಅಲ್ಲಲ್ಲಿ ಕಂಟಿಗಳಲ್ಲಿ ಸಿಕ್ಕಾಕೊಂಡಿದ್ವು. ಅವಿಷ್ಟೇ. ಅಲ್ಲಿ ಹೋಗಿ ಸತ್ತಿದ್ರೆ ನೇತ್ರಾವತಿ ಸ್ನಾನಘಟ್ಟ ಇರೋದು ಬರೀ 50 ಮೀಟರ್ ಇದೆ, ಗೊತ್ತಿರಲಿ ನಿಮಗೆ. ಆ ತುದಿಯಿಂದ ಒಂದು 50 ಅಥವಾ ಒಂದು 70, ಮ್ಯಾಕ್ಸಿಮಮ್ 100 ಮೀಟರ್, 100 ಮೀಟರ್ ದೂರದಲ್ಲಿ ನೇತ್ರಾವತಿ ಸ್ನಾನಘಟ್ಟ ಇದೆ. ಸಾವಿರಾರು ಜನ ಬರ್ತಾರೆ ಅಲ್ಲಿ, ಸಾವಿರಾರು ಜನ ಬರ್ತಾರೆ, ಅಧಿಕಾರಿಗಳಿರ್ತಾರೆ, ಎಲ್ಲಾ ವರ್ಗದ ಜನನೂ ಇರ್ತಾರೆ. ಸ್ಮೆಲ್ ಬರೋಲ್ವಾ 100 ಮೀಟರ್ಗೆ? 8-10 ಅಸ್ಥಿ ಪಂಜರಗಳು ಹುಡುಕಾಡಿದ್ರೆ ಇನ್ನೂ 100 ಇದೆ ಅಲ್ಲಿ. ಅದು ಮಾತ್ರ, ಆ ವಿಷಯ ಬೇರೆ, ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತೀವಿ. ಸ್ಮೆಲ್ ಬರಲ್ವಾ? ಅಯ್ಯಪ್ಪಂದು ಫೋಟೋ, ಐಡೆಂಟಿ ಕಾರ್ಡ್ ಸಿಕ್ತು, ಹೌದು, ಅಲ್ಲಿ ಹುಡ್ಕೊಂಡು ಹೋದ್ರು. ಈಗ ಹುಡ್ಕೊಂಡು ಹೋಗಿದ್ದ್ಯಾರು? SIT ಅಧಿಕಾರಿಗಳು ಹೋಗಿದ್ದಾರೆ. SIT ಅವರು ತನಿಖೆ ಮಾಡಲಿಲ್ಲ ಅಂದ್ರೆ ಅವ್ರು ಯಾಕಪ್ಪ ಹೋಗ್ತಾ ಇದ್ರು? ಅನೇಕ ಬೆಳವಣಿಗೆಗಳು, ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಇದೆ. ಅದ್ರ ಬಗ್ಗೆ ಈಗ ವಿಶ್ಲೇಷಣೆ ಮಾಡೋದು ಬೇಡ. SIT ಮೇಲೆ ನಂಬಿಕೆ ಇಡೋಣ ಅನ್ನೋದು ನನ್ನ ಅಭಿಪ್ರಾಯ. ಆನಂತರ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಕರೆದ್ರು, 4 ಜನನ ಕರೆದ್ರು ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಕರೆದಿದ್ದಾರೆ. ಎಲ್ಲಾ ರೀತಿಯ ಅಂತರದ ಬಾಯಿ ಕೂಡ ಬಿಡಿಸಿದ್ದಾರೆ, ಅವ್ರ ಹತ್ರ ಬಿಟ್ಟಿದ್ದಾರೆ. ಇನ್ನು ಮುಂದೂ ಕರೀತಾರೆ ಅವ್ರಿಗೆ. ಇನ್ನೊಂದು ಹೆಸರನ್ನ ನೋಡಿ, ಟಿವಿ ಚಾನೆಲ್ಗಳು ಮತ್ತು ಅನೇಕರು ಮರಿತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಟಿಂಗ್ ಜರ್ನಲಿಸಂ ಅನ್ನೋದು ಸತ್ತು ಹೋಗಿದೆ. ಯಾಕಂತ ಹೇಳಿದ್ರೆ ಚಂದನ್ ಕಾಮತ್ ಅನ್ನೋನ್ನ ಕರೀತಾರೆ, ಚಂದನ್ ಕಮ್ತಾ. ಯಾರು ಈ ಚಂದನ್ ಕಮ್ತಾ? ನನ್ನ ಹಿಂದಿನ ಕಳೆದ ಒಂದು 2 ವರ್ಷದ ವಿಡಿಯೋಗಳಲ್ಲಿ ನೀವು ನೋಡಿದ್ರೆ ನಾನು ಹೇಳಿದ್ದೇನೆ, ಪ್ರಸ್ತಾಪ ಮಾಡಿದ್ದೇನೆ. ನಾರಾಯಣ್ ಕಮ್ತಾ ಅಂತ ಒಬ್ಬ ವೆರಿ ನೊಟೋರಿಯಸ್ ಕಿಲ್ಲರ್ ಇದ್ದ ಅಲ್ಲಿ ಧರ್ಮಸ್ಥಳದಲ್ಲಿ. ವೆರಿ ವೆರಿ ನೊಟೋರಿಯಸ್, ಒಬ್ಬ ಬ್ಲಡಿ ರೋಗ. ನಾರಾಯಣ್ ಕಮ್ತಾ ಅಂತ ಬ್ಲಡಿ ರೋಗ್ ಇದ್ದ ಅಲ್ಲಿ ನಾರಾಯಣ್ ಕಮ್ತಾ. ಹೆಣ್ಣು ಮಕ್ಕಳನ್ನ ಅಲ್ಲಿ ಒಂದು ಇದನ್ನೇ ಇತ್ತು, ಧರ್ಮಸ್ಥಳದಲ್ಲಿ ಭಯಭೀತಿಯನ್ನು ಸೃಷ್ಟಿ ಮಾಡಿದ್ದೆ ಈ ನಾರಾಯಣ ಕಮ್ತಾ. ಆಡು ಮುಟ್ಟದ ಸೊಪ್ಪಿಲ್ಲ, ನಾರಾಯಣ ಕಮ್ತಾ ಮುಟ್ಟದ ಹೆಣ್ಣು ಇಲ್ಲ ಧರ್ಮಸ್ಥಳದಲ್ಲಿ ಅಂತ ಒಂದು ಗಾದೆನೇ ಸೃಷ್ಟಿಯಾಗ್ಬಿಟ್ಟಿತ್ತು. ಈ ಹೆಣ್ಣು ಬೇಕಂತ ಹೇಳಿದ್ರೆ ಮುಗಿಸೇ ಬಿಡ್ತಿದ್ದ.
ಈ ಯಾರು ನಮ್ಮ ಕುഞ്ഞಪ್ಪ ಅಂಥೇಳಿ ಆದಿವಾಸಿ, ಬಡ ಆದಿವಾಸಿಯ ಕಾಲನ್ನೇ ಕತ್ತರಿಸ್ತಾನೆ. ಅದು ಫೋಟೋ ವಿಡಿಯೋ ಪಬ್ಲಿಕ್ ಡೊಮೇನಲ್ಲಿ ನಾವು ಬಿಟ್ಟಿದ್ದೀವಿ. ಬೇಕಾದ್ರೆ ಈಗಲೂ ಕೂಡ ನಾನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಇದೆ, ಬೇಕಾದ್ರೆ ಇನ್ನೊಂದ್ಸರಿ ನಾನು ಅಪ್ಲೋಡ್ ಮಾಡ್ತೇನೆ. ನಮ್ಮ ಸಮುದಾಯದ ಹೆಣ್ಮಕ್ಳನ್ನ ನೀನು ಯಾಕೆ ಪೀಡಿಸ್ತೀಯಾ ಅಂತ ಹೇಳಿದ್ದಕ್ಕೆ ಅವನ ಕಾಲನ್ನೇ ಗರಗಸಿನಿಂದ ಕತ್ತರಿಸಿ ಹಾಕ್ತಾನೆ ಇದೇ ನಾರಾಯಣ ಕಮ್ತ. ಅವನ ಮಗ ಚಂದನ್ ಕಮ್ತ, ಅವನನ್ನು ಕರೆದಿದ್ದಾರೆ ವಿಚಾರಣೆಗೆ. ಯಾಕೆ? ಆನಂತರ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಕಿಡ್ನ್ಯಾಪ್ ಆದಾಗ ಸ್ಥಳೀಯರು ಹೇಳಿದ್ದು, ನಾವು ಸೌಜನ್ಯಳನ್ನ ಅಲ್ಲಿಯ ಆ ಹೋಟೆಲ್ ಆನಂದ್ ಅಂತ ಒಂದು ರಿಸಾರ್ಟ್ ಈಗ ಇದೆ, ಮುಂಚೆ ಇಟ್ ವಾಸ್ ಓನ್ಡ್ ಬೈ ಚಂದನ್ ಕಾಮತ್. ಸೌಜನ್ಯ ಕೊನೆಯದಾಗಿ ಅವಳ ಕೂಗನ್ನ ಕೇಳಿಸ್ಕೊಂಡಿದ್ದು ಇದೇ ಚಂದನ್ ಕಮ್ತಾನ ಫಾರ್ಮ್ ಹೌಸ್ನಲ್ಲಿ, ಇದೇ ಪ್ರಕೃತಿ ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯದ ಹಿಂದುಗಡೆ ಕೂಗಿದ್ದನ್ನ ನಾವು ಕೇಳಿಸ್ಕೊಂಡಿದೀವಿ ಅಂತ ಹೇಳಿ ಅನೇಕ ಸ್ಥಳೀಯರು ಹೇಳಿದ್ದಾರೆ. ಆ ಚಂದನ್ ಕಮ್ತಾನ SIT ಅವರು ವಿಚಾರಣೆ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ನಾವು SITಗೆ ಒಂದು ನೈತಿಕ ಬೆಂಬಲವನ್ನು ಕೊಡೋಣ. ಯಾಕಂತ ಹೇಳಿದ್ರೆ ಬಹಳಷ್ಟು ಶ್ರಮ ವಹಿಸಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳೋಣಂತೆ. ಟೀಕೆ ಮಾಡೋದು ಬಹಳ ಸುಲಭ ರೀ, ಅಂದ್ಬಿಡ್ಬೋದು ನಾವು, ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂದ್ಬಿಡ್ಬೋದು. ಆರೋಪಗಳಿದೆ, ಆರೋಪಗಳನ್ನ ಒಬ್ರು ಇಬ್ರು ಆರೋಪಗಳ ಬಗ್ಗೆ ಅದಕ್ಕೆ ಇಲಾಖೆ ತನಿಖೆ ಅಥವಾ ಎನ್ಕ್ವೈರಿ ಇರ್ತದೆ, ಮಾಡ್ತಾರೋ ಬಿಡ್ತಾರೋ. ನಮಗೆ ನೋಡಿ ಇಲ್ಲಿ ಯಾವ ತರ ಒಂದು ಇದನ್ನ ಸೃಷ್ಟಿ ಆಗ್ತಾ ಇದೆ. ಸೌಜನ್ಯ ಹೋರಾಟಗಾರರು ವರ್ಸಸ್ SIT, ಸೌಜನ್ಯ ಹೋರಾಟಗಾರರು ವರ್ಸಸ್ ಪೊಲೀಸರು. ನಮ್ಗೆ ಅದು ಬೇಡ. ನಮಗೆ ನ್ಯಾಯ ಸಿಗಬೇಕು, ಈ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು, ಇಷ್ಟೇ. ಹಿಂಗಾಗಿ ಅದೇನು ಆರೋಪಗಳಿರ್ತದೆ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ಆಗಲಿ. ನಾನು ಆರೋಪಗಳನ್ನು ಕೂಡ ನಾನು ಅಲ್ಗಳಿತಾ ಇಲ್ಲ. ಆದರೆ ಆ ಆರೋಪಗಳನ್ನು ಹೊರತುಪಡಿಸಿ ಒಂದು ಹಂತದ ಒಳ್ಳೆಯ ರೀತಿ ತನಿಖೆ ಆಗ್ತಾ ಇದೆ, ಅದಕ್ಕೆ ನಾವು ಬೆಂಬಲವನ್ನ ಕೊಡೋಣಂತೆ. ಈಗ ಮೊನ್ನೆ ಈ 420 ಹೇಳ್ತಾ ಇದ್ದಾರಲ್ಲ ನಕಲಿ ದೇವಮಾನವರು, ಏನು ಧರ್ಮಸ್ಥಳ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಯಾಕೆ ಹೇಳ್ತಾ ಇದ್ದಾರೆ ಹೇಳ್ರಿ ಅದನ್ನ? ಯಾಕೆ ಅಂತ ಹೇಳಿದ್ರೆ, ಈಗ ಕುತ್ತಿಗೆಗೆ ಬರ್ತಾ ಇದೆಯಲ್ಲ, ಅಲ್ಲರಿ ಇಡೀ ಧರ್ಮಸ್ಥಳದ ಸುತ್ತಮುತ್ತಲಿರುವಂತಹ ಅನೇಕರಿಗೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿನೇ ಇಡೀ ಇವರ ಅನೇಕ ತಲೆಮಾರುಗಳು ಇಡೀ ಧರ್ಮಸ್ಥಳ ಜನರುಗಳನ್ನ ಲೂಟಿ ಮಾಡಿಬಿಟ್ರು. ಅಲ್ಲಿಯ ಜಮೀನುಗಳನ್ನ, ದಲಿತರ ಜಮೀನು, ಹಿಂದುಳಿದ ವರ್ಗದ ಜಮೀನು ರೀ, ಸರ್ಕಾರಿ ಜಮೀನನ್ನ ಲೂಟಿ ಮಾಡಿದ್ರು. ಜನಗಳು ಹೊಸಕ್ ಹಾಕಿದ್ರು. ಈಗ ಇವರಿಗೆ ಜನಗಳು ಬೇಕಾಗಿದ್ದಾರೆ. ಯಾಕೆ ಆ ಮಾತು ಹೇಳಿದ್ರು? ನಾನು ದೇವಮಾನವ ಅಂತ ಹೇಳ್ಕೊಳ್ಳೋವನು ಯಾಕೆ ಆ ರೀತಿ ಬೊಗಳ್ತಾ ಇದ್ದ ಅಂತ ಹೇಳಿದ್ರೆ, ಸ್ಥಳೀಯರು ಯಾರು ಇವನ ಬಗ್ಗೆ ಇನ್ಫಾರ್ಮೇಶನ್ ಕೊಡಬಾರದು. ಯಾಕಂದ್ರೆ ಸ್ಥಳೀಯರಿಗೆ ಎಲ್ಲಾ ಗೊತ್ತಿದೆ. ನಾನು SITಗೆ ವಿನಂತಿ ಮಾಡ್ಕೊಳ್ತಾ ಇರೋದು, ದಯವಿಟ್ಟು ನಾನು SITಗೆ ಸಜೆಷನ್ ಕೊಡುವಂತ ದೊಡ್ಡವನೇನಲ್ಲ. ಐ ಆಮ್ ವೆರಿ ಸ್ಮಾಲ್ ಪರ್ಸನ್. ಒಬ್ಬ PSI ಆಗಿ ಸಣ್ಣ ಸರ್ವಿಸ್ ಮಾಡಿದವಂತವ್ ನಾನು. ಆದ್ರೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಸ್ಥಳೀಯರು ಇವತ್ತು ಅನೇಕ ಜನ ರೆಡಿ ಇದ್ದಾರೆ. ಆದ್ರೆ ಒಂದು ಕೌನ್ಸೆಲಿಂಗ್ ಏನಾದರೂ ಮಾಡುವ ವ್ಯವಸ್ಥೆ ಆದ್ರೆ ಅನೇಕರು ಐ ವಿಟ್ನೆಸ್ ಬರೋದಕ್ಕೆ ರೆಡಿ ಇದ್ದಾರೆ. ಆದ್ರೆ ಹಂಗ್ ಬರಬಾರ್ದು ಅಂತ ಹೇಳಿ ಈ ನಕಲಿ ದೇವಮಾನವ ಏನ್ ಹೇಳಿದಾನೆ, ನಾವು ನೀವು ಎಲ್ಲ ಒಂದೇ, ದೇವಸ್ಥಾನ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಗ್ರಾಮ ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ಎಲ್ಲೋ ಬೆಂಗಳೂರಿನವ್ರು ಕುತ್ಕೊಂಡು ಹೇಳಿದ್ರೆ ನಾವು ಹೆದರೋದಿಲ್ಲ ಅಂತ ಹೇಳ್ತಾರೆ. ಇವನಿಗೆ ಇಷ್ಟು ಗೊತ್ತಿಲ್ಲ, ಧರ್ಮಸ್ಥಳದವ್ರು ಯಾರು ಒಬ್ರು ಬಂದು ಅಲ್ಲಿ ₹1 ಹುಂಡಿಗೆ ₹1 ಹಾಕೋದಿಲ್ಲ. ಧರ್ಮಸ್ಥಳದ ನಿಮ್ಮ ಹುಂಡಿಗೆ ದುಡ್ಡು ಹಾಕೋದೇ ಬೆಂಗಳೂರು, ಉತ್ತರ ಕರ್ನಾಟಕ ಘಟ್ಟದ ಮೇಲೆ ಇರೋರು ಹಾಕೋರು. ಅವರಿಗೆ ನೀವು ಎಲ್ಲೋ ಬೆಂಗಳೂರಿನಲ್ಲಿ ಕುತ್ಕೊಂಡು ಅಂತ ನೀವು ಟೀಕೆ ಮಾಡ್ತೀರಾ? ಈಗ ಬುಡುಕು ಬಂದಿದೆಯಲ್ಲ, ನೀರು ಇಳಿತಾ ಇದೆ, ಬೆಟ್ಟದ ಮೇಲಿಂದ ನೀರು ಹರಿದು ಅಲ್ಲ, ನಿಮ್ಮ ಎಲ್ಲಾ ಕಡೆ ಹತ್ರ ನೀರು ಹರಿದು ಬರ್ತಾ ಇದೆ. ಅದ್ರ ಸಲುವಾಗಿ ಹೆದರ್ಕೊಂಡು ಗಡಗಡ ನಡುತ್ತಾ ನಾವು ಬೇರೆ ಅಲ್ಲ, ಗ್ರಾಮಸ್ಥರು ಬೇರೆ ಅಲ್ಲ. ಯಾಕೆ ಗ್ರಾಮಸ್ಥರನ್ನ ಈಗ ಅವರು ತಪ್ಕೊಳಕ್ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ, ಯಾರು ಹೇಳ್ಬೇಡ್ರಪ್ಪ. ನನ್ನ ತಮ್ಮ ಏನೇನು ಕಚ್ಚಡ ಕೆಲಸ ಮಾಡಿದ, ಹೆಂಗೆ ಹೊಡೆದ, ಹೆಂಗೆ ಅತ್ಯಾಚಾರ ಮಾಡಿದ, ಹೆಂಗೆ ರುಬ್ಬುಗೊಂಡಿನಿಂದ ನಾರಾಯಣ ಮತ್ತೆ ಯಮುನಾಗಿ ಜಡ್ಜ್ ಕೊಂದು ಹಾಕಿದ, ನನ್ನ ತಮ್ಮ ಹೇಳ್ಬೇಡ್ರಪ್ಪ. ನಾವು ನೀವು ಒಂದೇ. ಯಾವ ರೀತಿಯ ಬ್ರಾಹ್ಮಣರ ಮಗಳನ್ನ ಹೆಂಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿಯಲ್ಲಿ ಬಿಸಾಕಿದ ಹೇಳ್ಬೇಡ್ರಪ್ಪ. ಸೌಜನ್ಯಳನ್ನ ಯಾವ ರೀತಿ ಬಿಸಾಕಿದ್ವಿ ಹೇಳ್ಬೇಡ್ರಪ್ಪ. ನಾವು ನೀವು ಒಂದೇ ಕಣ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನಿಮ್ಮ ದಲಿತರ ಜಮೀನನ್ನ ಮಲೆ ಕುಡಿಯ ಸಮುದಾಯದ ನಾಯಿಗಳನ್ನು ಕೂಡ ಬಿಟ್ಟಿಲ್ರಿ ಇವರು. 1987 80ರ ದಶಕದಲ್ಲಿ ದೊಡ್ಡ ಹೋರಾಟ ನಡೀತು.
ಈ ಪದ್ಮಲತಾಳ ತಂದೆ ಅದರ ವಿರುದ್ಧನೇ ಧ್ವನಿ ಎತ್ತಿದ್ದು. ಮಲೆಕುಡಿಯ ಸಮುದಾಯದವ್ರನ್ನ ಎತ್ತಂಗಡಿ ಮಾಡ್ತಾ ಇದ್ರು, ಬಲವಂತವಾಗಿ ಎತ್ತಂಗಡಿ ಮಾಡ್ತಾ ಇದ್ರು. ಎತ್ತಂಗಡಿ ಮಾಡಬೇಕಾದ್ರೆ ಇದೇ ಥರ್ಡ್ ಕ್ಲಾಸ್ ನಕಲಿ 420 ದೇವಮಾನವ ಆ ಮಲೆಕುಡಿಯ ಜನಾಂಗದವ್ರನ್ನ ಎತ್ತಂಗಡಿ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ನಾಯಿ ಮರಿಗಳನ್ನ ಕೈಕಾಲು ಕಟ್ಟಿ ಆ ಗೋಣಿ ಚೀಲದಲ್ಲಿ ತುಂಬಿ ಅವುಗಳನ್ನು ಕೂಡ ಕಳಿಸ್ಕೊಟ್ಟ. ಇದು ದಬ್ಬಾಳಿಕೆ. ಯಾಕೆ ನನ್ನ ಮೇಲೆ ದಬ್ಬಾಳಿಕೆ? ಯಾಕೆ ನನ್ನ ಮೇಲೆ ಶೋಷಣೆ? ದಬ್ಬಾಳಿಕೆ ಇದೆ ಇನ್ನೊಂದು ಹೆಸರೇ ಈ ನಕಲಿ ದೇವಮಾನವನ ಕುಟುಂಬ ಇರೋದು. ಈಗ ಡ್ರಾಮಾ ಮಾಡ್ತಾ ಇದ್ದಾನೆ, ಯಾಕಂದ್ರೆ ನೀರು ಇಳಿತಾ ಇದೆ, ನೀರು ಇಳಿದು ಬರ್ತಾ ಇದೆ ಅಲ್ಲ, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಅದಕ್ಕೆ ಈ ಎಲ್ಲ ಬೆಳವಣಿಗೆಗಳು ಏನಾಗ್ತಾ ಇದೆ, ಈಗ ಏನೋ ಒಂದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅನ್ನುವಂತಹ ವಿಶ್ವಾಸ, SIT ಇಂದ ಒಂದು ತಾರ್ಕಿಕ ಅಂತ್ಯ ಮುಟ್ಟುತ್ತೆ ಅನ್ನುವಂಥ ವಿಶ್ವಾಸ ಬರ್ತಾ ಇದೆ. ಹಿಂಗಾಗಿ ಇದನ್ನ ದಾರಿ ತಪ್ಪಿಸೋದಕ್ಕೆ SIT ನಿಂತೇ ಹೋಯ್ತು. ಯಾಕಪ್ಪ ನಿಲ್ಲಿಸಬೇಕು? ನಾನು ನೋಡಿ ಇಲ್ಲಿ ಪ್ರತಿಯೊಂದು ಸಾರಿ ನನ್ ಕೇಳ್ತಾರೆ, ಎಲ್ಲಾ ನನ್ಗೆ ಕೌಂಟರ್ ಮಾಡ್ಬೇಕಾದ್ರೆ ನನ್ ಕೇಳ್ತಾರೆ, ಸಾಕ್ಷಿ ಇದೆ ಅಂತ ಹೇಳ್ತೀರಿ, ಸಾಕ್ಷಿನೇ ಯಾಕೆ ತೋರಿಸ್ತಾ ಇಲ್ಲ ಅಂತ ಕೇಳ್ತೀರಲ್ಲ. ಸಾಕ್ಷಿ ಹುಡುಕ್ಬೇಕಾಗಿದ್ದು ಇದು SIT ತಾನೆ, ಮತ್ತೆ SITನೇ ನಿಲ್ಸಕ್ ಯಾಕೆ ಮಾಡ್ತಾ ಇದ್ದೀರಾ? ಹಿಂದೆ ಯಾವ ಇನ್ವೆಸ್ಟಿಗೇಷನ್ ನಡೆಯೋದಕ್ಕೆ ಬಿಡ್ಲಿಲ್ಲ ಇವರು. ಸೌಜನ್ಯ ಪ್ರಕರಣ, ಪದ್ಮಲತಾ ಪ್ರಕರಣ, ವೇದವಲ್ಲಿ ಪ್ರಕರಣ, SIT ನಡೆಯೋದಕ್ಕೆ ಬಿಡ್ಲಿಲ್ಲ ಇವರು. ತನಿಖೆ ಮಾಡಿರ್ತಾನೆ, ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಾಕ್ಷಿಗಳು ಸಿಗ್ತವೆ. ಈಗ SIT ಸಾಕ್ಷಿಗಳನ್ನು ಹುಡುಕ್ತಾ ಇದೆ, ಆ SITನೇ ನಿಲ್ಸೋದಕ್ಕೆ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಕಲಿ ದೇವಮಾನವನ ಕುತಂತ್ರ ನಡೆಯುವುದಿಲ್ಲ, ಷಡ್ಯಂತ್ರ ನಡೆಯುವುದಿಲ್ಲ, ಅದು ಗೊತ್ತಿರಲಿ. ಹಿಂಗಾಗಿ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ, ಬರುವಂತಹ 9 ಮತ್ತು 10ನೇ ತಾರೀಕು, ಯಾಕಂದ್ರೆ ಬಹಳ ಪ್ರಮುಖ ದಿನ, ಕರಾಳ ದಿನ. ಸೌಜನ್ಯಾಳ ಅಪಹರಣ ಆಗಿದ್ದು ಅಕ್ಟೋಬರ್ 9ನೇ ತಾರೀಕು ಸಾಯಂಕಾಲ 4:15. ಅವಳ ಮೃತದೇಹ ಸಿಕ್ಕಿದ್ದು ಮರುದಿನ 10ನೇ ತಾರೀಕಿಗೆ. ಹೀಗಾಗಿ ಅಕ್ಟೋಬರ್ ಅಂದ್ರೆ 13 ವರ್ಷ ಮುಗೀತದೆ, 14ನೇ ವರ್ಷ ಕಾಲಿಡ್ತೀವಿ. ಇಡೀ ರಾಜ್ಯಾದ್ಯಂತ ಎಲ್ಲಾ ನಮ್ಮ ಈ ನಾಡಿನ ನಮ್ಮ ಪ್ರಗತಿಪರ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಎಡ ಸಂಘಟನೆಗಳು, ಬಲ ಸಂಘಟನೆಗಳು, ಅದು ಸಿದ್ಧಾಂತವನ್ನ ಬಿಟ್ಟು ಸಾಮಾಜಿಕ ಕಳಕಳಿರುವಂತ ಎಲ್ಲರೂ ಒಟ್ಟಾಗಿ ಇಡೀ ರಾಜ್ಯಾದ್ಯಂತ ಅನೇಕ ತಾಲೂಕುಗಳು, ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ಶಾಂತಿಯುತವಾದಂತಹ ಪ್ರತಿಭಟನೆ, ಅದು ಪ್ರತಿಭಟನೆ ಇರಬಹುದು ಅಥವಾ ಪ್ರಾರ್ಥನೆನೂ ಕೂಡ ಆಗಿರಬಹುದು. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಲ್ಲಿ ಅಥವಾ ಊರುಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಸಾಧ್ಯ ಆದಷ್ಟು ಜನ ತಾವು ಒಟ್ಟುಗೂಡಿ ಸೌಜನ್ಯಾಳಿಗೆ ಅಂದ್ರೆ ಒಂದಿಷ್ಟು ಬೇಡಿಕೆಗಳನ್ನ, ಪ್ರಾರ್ಥನೆಗಳು, ಅಥವಾ ನೀವು ತಹಶೀಲ್ದಾರ್ ಕಚೇರಿಗೋ ಅಥವಾ DC ಆಫೀಸ್ಗೋ ಹೋಗಿ ಒಂದು ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತ ಪ್ರಯತ್ನ ಮಾಡಬೇಕು ಅಂತ ಒಂದು ಕರೆಯನ್ನ ಈ ಮೂಲಕ ನಾವು ಕೊಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದ್ದು ಸೌಜನ್ಯ ಮತ್ತು ನಾರಾಯಣ ಮಾವುತ ಕೊಲೆ ಮರು ತನಿಖೆ ಆಗಬೇಕು. ಪದ್ಮಲತಾ, ವೇದವಲ್ಲಿ ಪ್ರಕರಣಗಳು ಕೂಡ ಮರು ತನಿಖೆಯಾಗಿ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು. ಒಂದನೇದ್ದು ಮರು ತನಿಖೆ ಆಗಬೇಕು, ಅವರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಎರಡನೇದ್ದು ಧರ್ಮಸ್ಥಳ ಹತ್ಯಾಕಾಂಡ ಏನಿದೆ, ಅಂದ್ರೆ ಈ ಹೂತಿಟ್ಟ ಶವಗಳ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಆಗಲೇಬೇಕು SIT ಇಂದ. ಆ ಧರ್ಮಸ್ಥಳ ಪ್ರಕರಣಗಳಲ್ಲಿ ಅಸಹಜ ಸಾವು, 400ಕ್ಕಿಂತಲೂ ಕೂಡ ಹೆಚ್ಚು ಅಸಹಜ ಸಾವುಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಉಗ್ರಪ್ಪ ವರದಿ ಇದೆ, ಮಿಸ್ಸಿಂಗ್ ಪ್ರಕರಣಗಳಿದೆ, ಇನ್ನೂ ಕೂಡ ಸಿಕ್ಕೇ ಇಲ್ಲ. ಅನೇಕ ಕೊಲೆಗಳು ನಡೆದರೂ ಕೂಡ ಅದರ ತನಿಖೆನೇ ಆಗಿಲ್ಲ. ಈಗಾಗಲೇ ಅದರ ಬಗ್ಗೆ ದೂರುಗಳು ಕೂಡ ಬಂದಿದೆ, SITಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಿಂದನೂ ಕೂಡ ಜನ ಇವತ್ತು ಬರ್ತಾ ಇದ್ದಾರೆ. ಇಷ್ಟು ವರ್ಷದ ಹಿಂದೆ ನಮ್ಮ ತಂದೆ ಹೋಗಿದ್ದ, ಇಷ್ಟು ವರ್ಷದ ಹಿಂದೆ ಗಂಡ ಹೆಂಡತಿ ಮಿಸ್ ಆದ್ರು, ಅದೆಲ್ಲ ತನಿಖೆಯಾಗಿ ಆ ಧರ್ಮಸ್ಥಳದ ಕೊಲೆಗಡಕರು, ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಿ ತಾರ್ಕಿಕ ಅಂತ್ಯ ಮೂಡಿಸಲಿ ಅನ್ನೋದು ಎರಡನೇ ಪ್ರಮುಖವಾದಂತಹ ಬೇಡಿಕೆ ಇರಲಿ. ಇಡೀ ರಾಜ್ಯಾದ್ಯಂತ ಏನು ಅಕ್ರಮ ಮೀಟರ್ ಬಡ್ಡಿ ದಂಧೆ ನಡೆಸಿ ಈ ರಾಜ್ಯವನ್ನ, ಗ್ರಾಮೀಣ ಸೊಗಡನ್ನೇ ಹಾಳು ಮಾಡಿಬಿಟ್ಟಿದ್ದಾರೆ ಈ ನಕಲಿ ದೇವಮಾನವ. ತಾನು ಸ್ವತಃ ತನ್ನ ಮನೆಯಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋನೇ ಇಟ್ಕೊಂಡಿಲ್ಲ. ಮೀಟರ್ ಬಡ್ಡಿ ದಂಧೆ ಮಾಡುವ ಈ ನಿರ್ಣಯ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ತೋರಿಸಿ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ವಿಪರೀತ ಬಡ್ಡಿ ಪ್ರತಿ ವಾರ ಅನೈತಿಕವಾಗಿ, ಕಾನೂನು ಬಾಹಿರವಾಗಿ, ಬ್ಯಾಂಕ್ ನಿಯಮಗಳಿಗೆ ವಿರುದ್ಧವಾಗಿ ಪ್ರತಿ ವಾರ ಏನು ಈ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ನಿಲ್ಲಬೇಕು. ಯಾರು ಕೂಡ ಈ ಬಡ್ಡಿಯನ್ನ ಕಟ್ಟಬೇಡಿ. ಮತ್ತು ಏನಾದರೂ ಸಮಸ್ಯೆಗಳು ನಿಮಗೆ ತೊಂದರೆ ಕೊಟ್ಟರೆ
ಪೊಲೀಸ್ ಠಾಣೆಗೆ ದೂರು ಕೊಡಬೇಕು. ಸರ್ಕಾರ ಸಂಪೂರ್ಣವಾಗಿ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಈ ಅಕ್ರಮ ಹಣ ವರ್ಗಾವಣೆ, ಈ ಅಕ್ರಮ ಬಡ್ಡಿ ದಂಧೆಗೆ ವಿರುದ್ಧ ಇಡಿ ಅವರು ತನಿಖೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಎಲ್ಲರೂ ಮಾಡುವಂತ ಕೆಲಸವನ್ನ ನಾವು ಮಾಡೋಣ. ಧರ್ಮಸ್ಥಳ ಸುತ್ತಮುತ್ತಲು ಅನೇಕ ದಲಿತರ ಮತ್ತು ಹಿಂದುಳಿದ ವರ್ಗದವರ ಭೂಮಿಯನ್ನ ಈ ನಕಲಿ ದೇವಮಾನವನ ಕುಟುಂಬ ವಶಪಡಿಸಿಕೊಂಡಿದೆ. ಸರ್ಕಾರದ ಜಮೀನನ್ನ ವಶಪಡಿಸಿಕೊಂಡಿದೆ. ಅದರ ವಿರುದ್ಧ ತನಿಖೆಯಾಗಿ ದಲಿತರ ಭೂಮಿಯನ್ನ, ಹಿಂದುಳಿದ ವರ್ಗದವರ ಭೂಮಿಯನ್ನ, ಸರ್ಕಾರದ ಭೂಮಿಯನ್ನ ವಾಪಸ್ ಕೊಡಬೇಕು ಅನ್ನುವಂತ ಒಂದು ಆಗ್ರಹ ಆಗಲಿ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ ಈ ಏನು ದಬ್ಬಾಳಿಕೆ ಇದೆ, ಜೊತೆಗೆ ಇನ್ನೂ ಮುಖ್ಯವಾಗಿ ಈ ರಾಜ್ಯವನ್ನ ಅತ್ಯಾಚಾರ ಮುಕ್ತ ರಾಜ್ಯ ಆಗಬೇಕು. ಇಡೀ ದೇಶ, ನಮ್ಮ ಭಾರತ ಅತ್ಯಾಚಾರ ಮುಕ್ತ ಭಾರತ ಆಗಲಿ, ರೇಪ್ ಫ್ರೀ ಇಂಡಿಯಾ ಆಗಲಿ, ಅದರ ಹೋರಾಟ ಸೌಜನ್ಯ ಹೋರಾಟದಿಂದಲೇ ಪ್ರಾರಂಭ ಆಗಲಿ. ಈ ಒಂದು ಇದನ್ನ ನೀವು ಪ್ರಾರ್ಥನೆಯಾಗಿ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮಗಳಲ್ಲಿರುವಂತಹ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮುಖಾಂತರನ್ನು ಕೂಡ ವ್ಯಕ್ತಪಡಿಸಿ. ವಿದ್ಯಾರ್ಥಿ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಜಾತಿ ಸಮುದಾಯದ ಸಂಘಟನೆಗಳು ತಾವೆಲ್ಲರೂ ಕೂಡ ದಯವಿಟ್ಟು ಸ್ವಯಂ ಪ್ರೇರಿತರಾಗಿ 9 ಮತ್ತು 10ನೇ ತಾರೀಕಿಗೆ ಶಾಂತಿಯುತವಾಗಿ ನಿಮ್ಮ ಈ ಪ್ರಾರ್ಥನೆಯನ್ನ ಅಥವಾ ಬೇಡಿಕೆಯನ್ನ ಅಥವಾ ಈ ಏನು ಒಂದು ಪ್ರತಿಭಟನೆಯನ್ನ ದಯವಿಟ್ಟು ಸಾಮೂಹಿಕವಾಗಿ ವ್ಯಕ್ತಪಡಿಸಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಪ್ರಶ್ನೆ ಬರ್ತದೆ, ಏನೋ ಕೋರ್ಟ್ ಆರ್ಡರ್ ಇದೆ ಅಂತೇಳಿ ಇವರು ಒಂದು ಸುಳ್ಳು ಕೋರ್ಟ್ ಆರ್ಡರ್ ಅನ್ನ ತರ್ತಾ ಇದ್ರು. ಮೊನ್ನೆ ಎಲ್ಲಿ ಕಲಬುರಗಿಯಲ್ಲಿ ಮತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ, ತುಂಬಾ ಅಚ್ಚುಕಟ್ಟಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ನಮ್ಮ ನವೀನ್ ಅವರು ಇರ್ಬೋದು, ಹರೀಶ್ ಅವರು ಇರ್ಬೋದು, ಎಲ್ಲರೂ ಸೇರ್ಕೊಂಡು ಇಡೀ ಸುಭಾಷಿಣಿ ಅಲಿ ಅಂತ ಅತ್ಯಂತ ಪ್ರಮುಖರು, ಅನೇಕ ಹಿತಚಿಂತಕರು, ದಲಿತ ಮುಖಂಡರು, ಸಾಹಿತಿಗಳು ಎಲ್ಲರೂ ಕೂಡ ಬಂದು ಅತ್ಯದ್ಭುತವಾದಂತಹ ಹೋರಾಟವನ್ನ ರೂಪಣೆ ಮಾಡಿದ್ರು. ಅವಾಗಲೂ ಕೂಡ ಇವರು ಏನ್ ಮಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಹಳೆ ಯಾವುದೋ ಒಂದು ಕಿತ್ತೋದ ಆರ್ಡರ್ ತೋರಿಸಿದ. ಈ ನಕಲಿ ದೇವಮಾನವನ ಒಬ್ಬ ಸಂಡೇ ಲಾಯರ್ ಇದ್ದಾನೆ, ಅವನು ಬಂದು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆರ್ಡರ್ ಇದೆ, ಪ್ರತಿಭಟನೆ ಮಾಡಕ್ಕಾಗಲ್ಲ ಅಂತ ಹೇಳಿದ. ಆದ್ರೆ ಅದು ಆ ತರ ಇಲ್ಲ, ಅದು ಆ ಆರ್ಡರ್ ಸ್ಕ್ವಾಶ್ ಆಗಿದೆ. ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ, ಬಡ್ಡಿ ದಂಧೆ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಅದೇ ಸುಳ್ಳನ್ನ ಪೊಲೀಸ್ ಠಾಣೆಗೆ ಹೇಳಿದ್ರು, ಅದು ಆರ್ಡರ್ ಇದೆ ಮಾಡಬಾರ್ದು ಅಂತೇಳಿ. ಆ ತರಹದ ಯಾವುದೇ ಆದೇಶಗಳು, ಕೋರ್ಟ್ ಆದೇಶಗಳು ಇಲ್ಲ. ನ್ಯಾಯಯುತವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಹಿಂಗಾಗಿ ಪ್ರತಿಭಟನೆ ಧರ್ಮಸ್ಥಳದ ವಿರುದ್ಧನೇ, ಅಲ್ಲಿ ದೌರ್ಜನ್ಯದ ವಿರುದ್ಧ ಪ್ರತಿಭಟನೆ ಮಾಡಬಾರದು ಅಂತ ಹೇಳಿ ಯಾವುದೇ ಕೋರ್ಟ್ ಇಲ್ಲ. ಇದು ಪೊಲೀಸ್ ಇಲಾಖೆಯ ಗಮನಕ್ಕೆ, ಪೊಲೀಸ್ ಠಾಣೆ ಗಮನಕ್ಕೆ, ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ಇರಲಿ. ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳು ನಮ್ಮ ಹತ್ರ ಇದೆ. ನಾವು ಅದನ್ನ ನಮ್ಮ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಕೂಡ ಹಾಕ್ತಾ ಇದೀವಿ. ಎಲ್ಲರ ಗಮನಕ್ಕೂ ಕೂಡ ಸಾರ್ವಜನಿಕರ ಗಮನಕ್ಕೆ ತರ್ತಾ ಇದೀವಿ. ದಯವಿಟ್ಟು 9 ಮತ್ತು 10ನೇ ತಾರೀಕಿಗೆ ರಾಜ್ಯದ ಎಲ್ಲಾ ಕಡೆಗಳಿಗೂ ಕೂಡ ಈ ಒಂದು ಪ್ರಾರ್ಥನೆ ಅಥವಾ ಪ್ರತಿಭಟನೆ, ಶಾಂತಿಯುತವಾದಂತಹ ಪ್ರತಿಭಟನೆ ಎಲ್ಲರೂ ಕೂಡ ಮಾಡಿ ಈ ಹೋರಾಟದ ಒಂದು ಶಕ್ತಿ ತುಂಬಬೇಕು. ಯಾಕಂದ್ರೆ ಇದು ಒಂದು ಜನಸಾಮಾನ್ಯರ ಹೋರಾಟ. ಇದಕ್ಕೆ ಯಾವುದೇ ದೊಡ್ಡ ರಾಜಕಾರಣಿಗಳ ಬೆಂಬಲ ಆಗಲಿ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೆಂಬಲ ಆಗಲಿ, ಯಾವರ ಬೆಂಬಲ ಕೂಡ ಇಲ್ಲ. ಇದು ಜನಸಾಮಾನ್ಯರ ಹೋರಾಟ, ಶೋಷಣೆಗೆ ಒಳಗಾದಂತಹ ಜನಸಾಮಾನ್ಯರ ಹೋರಾಟ. ಹಿಂಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಇದರಲ್ಲಿ ಭಾಗವಹಿಸಬೇಕು. ಮಂಗಳೂರು ಮತ್ತೆ ಈ ಅವತ್ತಿನ ದಿನಾನೇ ಪಾಂಗಳದಿಂದ ಉಜಿರೆ ಅಥವಾ ಬೆಳ್ತಂಗಡಿವರೆಗೆ ಒಂದು ಮೌನ ಮೆರವಣಿಗೆ ಇಡುವಂತಹ ಒಂದು ಯೋಚನೆ ಕೂಡ ಇದೆ. ಆದರೆ ಅದು ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಹುಶಃ ನಾಳೆ ನಮ್ಮ ಎಲ್ಲರ ಒಂದು ಪ್ರಾರ್ಥನೆ ಇದೆ, ಅವರಿಗೊಂದು ಬೇಲ್ ಸಿಗಬೇಕು ಅಂತ ಹೇಳಿ. ಅದಾದ ನಂತರ ಅವರ ನಾಯಕತ್ವದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಬಂದ ಮೇಲೆ ಅದನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೇವೆ. ಇನ್ನೂ ಅನೌನ್ಸ್ ಮಾಡಿಲ್ಲ, ಬಹುಶಃ ಇನ್ನೊಂದು ನಾಳೆ ನಾಡ್ದು ಅವರು ಬಂದ ಮೇಲೆ ಅನೌನ್ಸ್ ಮಾಡ್ತಾರೆ. ಅಲ್ಲಿವರೆಗೆ ನಾವು ವೇಟ್ ಮಾಡೋಣ. ಆದರೆ ಇಡೀ ರಾಜ್ಯಾದ್ಯಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿನೂ ಕೂಡ ಈ ಏನು ಕ್ಯಾಂಡಲ್ ಲೈಟ್ ಮಾರ್ಚು, ಈ ತರ ಯಾರ್ಯಾರು ಆಸಕ್ತರಿದ್ದೀರಿ, ಕನ್ನಡ ಪರ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಹೋರಾಟಕ್ಕೆ ಒಂದು ಶಕ್ತಿಯನ್ನ ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಕೊನೆಯದಾಗಿ ನಾನು ಪ್ರತಿ ಇದರಲ್ಲಿನೂ ಕೂಡ ಹೇಳ್ತಾ ಇರ್ತೀನಿ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ಗರ್ಗಳನ್ನ ಬೆಂಬಲಿಸಿ. ಯಾಕಂತ ಹೇಳಿದ್ರೆ ಈ ಸುಳ್ಳಿನ ಜಾತ್ರೆಯನ್ನ ನಡೆಸ್ತಾ ಇದ್ದಾರಲ್ಲ,
ನಿಜವಾದ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇಲ್ಲ. ಸುಳ್ಳು ಸುದ್ದಿಯ ಕಾರ್ಖಾನೆಗಳನ್ನು ಬದಿಗಿಟ್ಬಿಡಿ. ಸುಮ್ಮನೆ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ತಿಂಗಳ ಆ ಟಿವಿ ಚಾನೆಲ್ಗಳಿಗೆ ಎಲ್ಲ ಟಿವಿ ಚಾನೆಲ್ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಮತ್ತು ನಾವು ಟಿವಿ ಚಾನೆಲ್ಗಳ ಮೇನ್ ಸ್ಟ್ರೀಮ್ ಮೀಡಿಯಾ ವಿರೋಧಿಗಳು ನಾವಲ್ಲ. ಆದರೆ ಅಲ್ಲಿರ್ತಕ್ಕಂತಹ ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಾ ಇರ್ತಕ್ಕಂತಹ ಆಂಕರ್ಗಳು, ಲಂಚಕೋರ ಆಂಕರ್ಗಳ ವಿರುದ್ಧ ನಾವಿದ್ದೀವಿ. ದಯವಿಟ್ಟು ಆ ಚಾನೆಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ. ಅನೇಕ ಯೂಟ್ಯೂಬರ್ಗಳು ಚಿಕ್ಕ ನಾನು ನೋಡ್ತಾ ಇದ್ದೆ ಇವತ್ತು ನಿರಂತರವಾಗಿ. ಆನಂತರ ನಮ್ಮ ಶಶಿಧರ್ ಭಟ್ ಅಂತ ಇನ್ನು ಅನೇಕರು ಜನ ಅಡ್ವೊಕೇಟ್ಗಳು ಮಾತಾಡ್ತಾ ಇದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ಒಂದು ಕ್ಯಾಮ್ರಾದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯೂಟ್ಯೂಬರ್ಗಳ ಒಂದು ರೆವಲ್ಯೂಷನ್. ಯಾವ ರೀತಿ ಇಡೀ ಜಗತ್ತಿನಾದ್ಯಂತ ಯಾವಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಲಂಚಕೋರುಗಳಾಗ್ತಾರೆ, ಪ್ರಭಾವಿಗಳ ಪರವಾಗಿ ನಿಂತ್ಕೊಳ್ತಾರೆ, ಆವಾಗ ನಿಂತ್ಕೊಂಡಿದ್ದೇ ಸಾಮಾಜಿಕ ಜಾಲತಾಣ ಮತ್ತು ಯೂಟ್ಯೂಬರ್ಗಳು. ನಿಜವಾಗಲೂ ಕೂಡ ಈ ಹೋರಾಟವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದು ಯೂಟ್ಯೂಬರ್ಗಳು. ದಯವಿಟ್ಟು ಏನೇ ಸಹಾಯ ಸಬ್ಸ್ಕ್ರೈಬರ್ ಮಾಡೋದಿದ್ರೆ ಆ ಯೂಟ್ಯೂಬ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಅವುಗಳಿಗೆ ಒಂದು ಶಕ್ತಿಯನ್ನು ತುಂಬ್ರಿ ಮತ್ತು ಆ ವಿಡಿಯೋಗಳನ್ನು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.